ಸುಮಂತ್ ಸೋದರ ಸಂಬಂಧಿ ಹರಿಕೃಷ್ಣ ಅವರಿದ್ದಾರೆ. ಅವ್ರ ಹತ್ರನೇ ಕೇಳ್ತಾ ಹೋಗುವ. ಈ ಘಟನೆ ಯಾವ ರೀತಿ ಅವನ ಮನೆಯಿಂದ ಬರ್ತಾನೆ ಅವತ್ತು ಬೆಳಗ್ಗೆ, ಅದಾದ ಮೇಲೆ ಯಾವ ರೀತಿಯೆಲ್ಲ ರಕ್ತದ ಹನಿಗಳು ಎಲ್ಲೆಲ್ಲಿ ಬಿದ್ದಿರುತ್ತೆ, ಕೊನೆಗೆ ಏನಾಗಿರುತ್ತೆ ಇಲ್ಲಿ ಅನ್ನುವಂಥದ್ದು. ಯಾಕಂತ ಹೇಳಿದರೆ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಬನ್ನಿ ಸರ್, ತಮ್ಮ ಹೆಸರು? ಹರಿಕೃಷ್ಣ. ತಾವೇನಾಗಬೇಕು ಅವ್ರಿಗೆ? ನಾನು ಅವರ ಸೋದರ ಸಂಬಂಧಿ. ತುಂಬ ಚೆನ್ನಾಗಿರ್ತಿದ್ದ, ನಗ್ನಗ್ತಾ ಮಾತಾಡ್ಕೊಂಡು ಓಡಾಡ್ಕೊಂಡು ನಮ್ಮ ಜೊತೆ ಚೆನ್ನಾಗಿರ್ತಿದ್ದ ಅವನು. ನಾವು ಬಂದರೆ ಆಟ ಆಡ್ಕೊಂಡು ನಮ್ಮ ಜೊತೆನೇ ಇರ್ತಿದ್ದ ಅವನು. ಹೇಗೆ ಅನಿಸುತ್ತೆ ಇವತ್ತು ಆ ವಿದ್ಯಾರ್ಥಿನ ನೆನಪಿಸ್ಕೊಂಡ ನಿಮಗೆ? ತುಂಬ ದುಃಖ ಆಗುತ್ತೆ. ಯಾಕೆಂದರೆ ಒಂದು ಕನಸು ಕಂಡಿದ್ದೆ ಅವನ ಮೇಲೆ, ಏನು ಅವನು ಒಂದು ದೊಡ್ಡ ವಿಜ್ಞಾನಿ ಆಗ್ತಾನೆ ಅಂತ ಅಂದ್ಕೊಂಡು. ಆದರೆ ಈ ಥರ ಮಾಡಬೇಕು ಯಾರು? ಸುಮಂತ್ ಅವತ್ತು ಬಿದ್ದಿರುವಂಥ ಬಾವಿ ಅಂದರೆ ಇದೆ. ಎಲ್ಲದಕ್ಕೂ ಬಹುದೊಡ್ಡ ಚರ್ಚೆ ಆಗ್ತಾ ಇತ್ತಂತ ಹೇಳಿದರೆ ಆ ಶೆಡ್ಡನ್ನು ನೀವು ನೋಡ್ಬೋದು. ಶೆಡ್ ಓಪನ್ ಇದೆ, ಅಂದರೆ ಯಾರೂ ಉಪಯೋಗಿಸ್ತಾ ಇಲ್ಲ ಆ ಶೆಡ್ ಒಳಗೆ ಯಾವುದೇ ರೀತಿ ಅಂದರೆ ಮೋಟ್ರು ಅಥವಾ ಇನ್ನೊಂದು ಏನಿಲ್ಲ, ಕೇವಲ ಒಂದು ಮನೆ ಥರ ಇದೆ. ಅವನು ಅಲ್ಲಿಂದ ಬಂದಲ್ಲ ಸರ್, ಅವನು ಇದೇ ರಸ್ತೆಯಲ್ಲಿ ಹೋಗ್ತಾನೆ? ಇಲ್ಲ, ಅವನು ಹೋಗೋ ರಸ್ತೆ ಅದು ಆ ದಾರಿ, ಶೆಡ್ ಬ್ಯಾಕ್ ಸೈಡಿಂದ ಅವನು ಅಲ್ಲಿಗೆ ಹೋಗ್ತಾನೆ ಅವನು. ಹೀಗಾಗಿ ಅವನಿಗೆ ಇದು ಮುಖಾಮುಖಿ ಆಗುದೇ ಇಲ್ಲ ಈ ಕೆರೆ. ಇಲ್ಲ ಈ ಕೆರೆ ಸುಮಾರು ಜನ ಕೇಳ್ತಾ ಇರ್ತಾರೆ ಏನಂತ ಹೇಳಿದರೆ, ಕೆರೆಯಲ್ಲಿ ಹೇಗೆ ಬಿದ್ದ ಅಂಥೇಳಿ. ಒಂದು ವೇಳೆ ನಾವು ನೋಡಿದಾಗ ಅವನು ಅಲ್ಲಿಂತ್ರ ಏನು ಬರ್ತಾನೆ, ಅವನು ಕೆರೆಯಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೆಳಗಿನಿಂತ್ರ ಬಂದರೆ ಅಲ್ಲಿಂತ್ರ ಮೇಲೆ ಹೋಗ್ಬಿಡ್ಬೇಕು. ಆಮೇಲೆ ಆ ಶೆಡ್ಡನ್ನು ನೋಡಿದಾಗ ಶೆಡ್ಡಲ್ಲಿಯೂ ಏನೂ ಇಲ್ಲ, ಅವನು ಇದೇ ದಾರಿಯಲ್ಲಿ ಹೋಗೋದು ಹಿಂಗೆ ಇಳ್ಕೊಂಡು. ಸೊ ಅದಾದ ಮೇಲೆ ಅವನು ಮನೆಯಿಂದ ಏನು ಬರ್ತಾನೆ, ಅಲ್ಲಿಂತ್ರ ಅವನು ಏನು ಮಾಡ್ತಾನೆ ಅಂದರೆ ನೇರವಾಗಿ ಈ ಜಾಗದಿಂದ ಹೊರಡ್ತಾನೆ, ಕೆಳಗೆ ಇಳಿತಾನಂತೆ. ಇದೇ ಜಾಗ. ಇದಾದ ಮೇಲೆ ಅದೇ ಈ ಶೆಡ್ಡು. ಈಗ ವಿಶೇಷವಾಗಿ ಅಂತ ಹೇಳಿದ್ರೆ ಅವನ ಕೈಯಲ್ಲಿ ಒಂದು ಟಾರ್ಚ್ ಇರುತ್ತೆ. ಈ ಟಾರ್ಚ್ ಆ ಸಮಯದಲ್ಲಿ ಅಂದರೆ ಟಾರ್ಚ್ ಇತ್ತಲ್ಲ ಅವತ್ತು? ಇತ್ತು, ಒಂದು ಟಾರ್ಚ್ ಇತ್ತು ಅವನ ಕೈಯಲ್ಲಿ. ಒಂದು ಟಾರ್ಚ್ ಇತ್ತು. ಅದೇನು ತಲೆ ಮೇಲೆ ಹಾಕುವಂಥದ್ದು? ಹೇಗೆ ತಲೆ ಮೇಲೆ ಹಾಕುವಂಥ ಟಾರ್ಚ್ ಅದು. ಆದರೆ ಅದು ಅವನು ಕೈಯಲ್ಲಿ ಇಟ್ಕೊತಾನೆ, ಯಾಕೆಂದರೆ ಅದಕ್ಕೆ ಬೆಲ್ಟ್ ಯಾವುದೂ ಇರಲಿಲ್ಲ. ಅವನೇ ರೆಡಿ ಮಾಡಿ, ಅಂದರೆ ಹಳೆ ಹೋಗಿರೋ ಲೈಟನ್ನು ಅವರು ರೆಡಿ ಮಾಡ್ತಾನೆ ಅವನು. ಆ ಥರ ಅವನಿಗೆ ಒಂದು ನಾಲೆಜ್ ಇತ್ತು. ಅವನು ರೆಡಿ ಮಾಡಿ ಅವನು ತಗೊಂಡು ಹೋಗ್ತಿದ್ದ ಲೈಟ್ ಅದು, ಅವನೇ ಯೂಸ್ ಮಾಡ್ತಿದ್ದಂಥ ಲೈಟ್ ಅದು. ಬೆಲ್ಟ್ ಹಾಕೊಳ್ಳೋದು? ಬೆಲ್ಟ್ ಯಾವುದು? ಬೆಲ್ಟ್ ಹಾಕೊಳ್ಳೋದು, ಕೈಯಲ್ಲಿ ಇಟ್ಕೊಂಡು ಹೋಗೋದು ಅವನು. ಬೆಲ್ಟ್ ಯಾವುದೂ ಇರಲಿಲ್ಲ ಅವತ್ತು. ಈ ಶೆಡ್ಡಲ್ಲಿ ಏನಾದರೂ ನಡೀತಾ ಇತ್ತಾ? ನೋಡಬಾರ್ದಂಥ ಘಟನೆ ನೋಡಿದ್ನ? ಆ ರೀತಿ ಏನಾದರೂ ಆಗಿರ್ಬೋದು ಅಂತೀರಾ? ಆ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾವ ಥರ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಈ ಶೆಡ್ಡಲ್ಲಿ ಯಾರಾದರೂ ಇದ್ರೆ ಅದೂ ನಮಗೆ ಅನುಮಾನ ಬರುತ್ತೆ. ಆದರೆ ಅವನು ಹೋಗೋ ಸಂದರ್ಭದಲ್ಲಿ ಅಲ್ಲಿದ್ದರೂ ಕೂಡ ಅವನು ಈ ಥರ ಬರ್ತಾನೆ. ಅಲ್ಲ, ಅವ್ನು ಲೈಟ್ ಇತ್ತಲ್ಲ, ಹೀಗಾಗಿ ಆ ಗುರುತಿದ್ದವರಿದ್ರೆ, ಅದೇ ಗುರುತಿದ್ದವರಿದ್ರೆ ಮಾಡಿರೋಕ್ಕೂ ಸಾಧ್ಯ. ದೊಡ್ಡ ಪರಿಚಯ, ಯಾಕಂದ್ರೆ ಗುರುತು ಪರಿಚಯ ಇತ್ತಂದ್ರೆ ಅಲ್ಲಿ ಇದ್ದಂಥವ್ರಿಗೆ. ಇದಾದ್ಮೇಲೆ ಈಗ ಅಲ್ಲಿಂತ್ರ ನಾವು ಆ ಶೆಡ್ ನಿಂತ್ರ ಇಲ್ಲಿವರೆಗೆ ಬಂದು ಮುಂದೆ ಎಲ್ಲಿ ಬಿದ್ದಿತ್ತಂತ ಅವತ್ತು? ಅವನು ಇಲ್ಲಿವರೆಗೆ ಬಂದಿದ್ದಾನೆ ಮುಂದೆ. ಸೊ ಇಲ್ಲಿವರೆಗೆ ಬಂದಿದ್ದಾನೆ. ಇಲ್ಲಿಂದ ಇಲ್ಲಿ ಬ್ಲಡ್ ಇತ್ತು ಅಂತ ತೋರಿಸಿರೋದು ನಮಗೆ. ಇಲ್ಲಿ ಸ್ವಲ್ಪ ಬ್ಲಡ್ ಇತ್ತು. ಫಸ್ಟಿಗೆ ಇಲ್ಲಿ ಬ್ಲಡ್ ಇತ್ತು. ಅಂದರೆ ಅವನಿಗೇನಾದರೂ ನೀವು ಹೇಳ್ತೀರಾ ಅಲ್ಲಿಂದ ಏನಾದರೂ ಬೆನ್ನಟ್ಕೊಂಡು ಬಂದಿರ್ಬೋದಾ? ಇಲ್ಲ, ಸಾಧ್ಯನೇ ಇಲ್ಲ. ಬೆನ್ನಟ್ಕೊಂಡು ಬಂದರೆ ಅವನ ಬಾಡಿಲಿ ಯಾವುದಾದ್ರೂ ಪರಿಚಿರೋ ಗಾಯ ಆ ಥರ ಏನಾದರೂ ಇರಬೇಕಿತ್ತು. ಇದು ಪರಿಚಿರೋ ಗಾಯ ಯಾವುದೂ ಇಲ್ಲ. ಅವನ ತಲೆಯಲ್ಲಿ 2 ಗಾಯ, ಮುಂದೆ ಒಂದು ಹಿಂದೆ ಒಂದು ಗಾಯ ಇತ್ತು. ಈಗ ಫಸ್ಟ್ ಬ್ಲಡ್ ಇಲ್ಲೇ ಬಿದ್ದಿದ್ದು? ಫಸ್ಟ್ ಬ್ಲಡ್ ಇಲ್ಲಿತ್ತು. ಆಮೇಲೆ ಇಲ್ಲಿಂದ ಸ್ವಲ್ಪ ಡ್ರಾಪ್ ಆಗಿ ಬಿದ್ದು ಇಲ್ಲಿಗೆಲ್ಲ ಡ್ರಾಪ್ ಇತ್ತು. ಸ್ವಲ್ಪ ಒಂದು ಹನಿಯಾಗಿತ್ತು. ಆಮೇಲೆ ಇದರಲ್ಲಿ ಒಂದು ಹನಿ ಇತ್ತು, ನಿಮಗೆ ನೋಡ್ಬೋದು ನೋಡಿ ಇಲ್ಲಿ. ಇದರಲ್ಲಿ ಒಂದು ಬ್ಲಡ್ ಹನಿ ಬಿದ್ದಿತ್ತು. ಇಲ್ಲಿನೂ ಬಿದ್ದಿತ್ತು? ಅಲ್ಲಿಂದ ಹೀಗೆ ಬಂದು ಆಮೇಲೆ ಹೀಗೆ ಬ್ಲಡ್ ಬಿದ್ದಿದೆ. ಇಲ್ಲಿಯಾಗಿ ಹೀಗೆ ಸ್ವಲ್ಪ ಅಲ್ಲಿ ಡ್ರಾಪ್ ಬ್ಲಡ್ ಬಿದ್ದಿತ್ತಂತೆ. ಸೊ ಅದರ ಅರ್ಥ ನೇರವಾಗಿ ಎಳ್ಕೊಂಡು ಹೋಗಿದ್ದಾರೆ ಅವನನ್ನು. ಎಳ್ಕೊಂಡು ಹೋದ್ರು ನಮಗೆ ಇಲ್ಲಿ ಏನಾದರೂ ಒಂದು ಕಾಣ್ತಿತ್ತು. ಅವನನ್ನು ಈಗ ಎತ್ಕೊಂಡೇ ಹೋಗಿದ್ದಾರೆ. ಕಾಲಲ್ಲಿ ಎಳೆದಿಲ್ಲ? ಇಲ್ಲ, ಎತ್ತಿಕೊಂಡು ಹೋಗೋ ಸಂದರ್ಭದಲ್ಲಿ ಅದು ಬಿದ್ದಿರ್ಬೋದು ಬ್ಲಡ್. ಯಾಕೆಂದರೆ ಅವನ ಕಾಲಲ್ಲಿ ಎಳ್ಕೊಂಡು ಹೋಗಿದ್ದಿದ್ರೆ ಇಲ್ಲಿ ನಮಗೆ ಅದರದೊಂದು ಗುರುತಿರ್ತಿತ್ತು. ಇಲ್ಲಿ ಅಂಥ ಗುರುತು ಯಾವುದೂ ಇಲ್ಲ. ಸೊ ಅವನನ್ನು ಕಾಲು ಎಳೆದಿರೋ ಗುರುತೇ ಇರಲಿಲ್ಲ, ಯಾವುದೂ ಇಲ್ಲ. ಸೊ ಆಮೇಲೆ ಅಲ್ಲಿ ಆ ಕಲ್ಲಲ್ಲಿ ಬ್ಲಡ್ ನೋಡ್ಬೋದು ನೀವು. ಸೊ ಎಳ್ದು ಹಾಕಿದರೆ ನಾಯ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದಾಗ ಒಂದು ನೀರಿನ ನಾಯ್ಸ್ ಬರುತ್ತೆ. ಸೊ ಅದಕ್ಕೆ ಆ ಕಲ್ಲಲ್ಲಿಟ್ಟು ಅವನನ್ನು ಹಾಗೆ ಕೆಳಗಡೆ ಮುಳುಗಿಸಿದ್ದಾರೆ ಅಷ್ಟೇ. ನೀವು ನೋಡ್ಬೋದು ಇಲ್ಲಿ ಈ ಕಲ್ಲಲ್ಲಿ ಬ್ಲಡ್ ಇತ್ತು. ಇದರಲ್ಲಿ ಸ್ವಲ್ಪ ಇದಿದೆ, ಬಟ್ ಅದು ಒಣಗಿದೆ. ಇದು ಬ್ಲಡ್.
ಇದು ಇಲ್ಲಿಂದ ಈ ಬ್ಲಡ್ ಅವನನ್ನು ಇಲ್ಲಿ ಇಟ್ಟು ಹಾಗೆ ದೂಡಿದ್ದಾರೆ, ಕೆಳಗಡೆ ಹಾಕಿದ್ದಾರೆ ಹಾಗೆ. ಅವನ ಟಾರ್ಚ್ ಈ ಬದಿಯಲ್ಲಿತ್ತು, ನೀರು ಎಲ್ಲ ತೆಗೆದ್ರು, ನೀರು ತೆಗೆದ ಟೈಮಲ್ಲಿ ಟಾರ್ಚ್ ಈ ಬದಿಯಲ್ಲಿತ್ತು. ಅದು ಕೂಡ ಟಾರ್ಚ್ ಹೀಗೆ ಹಾಕಿದ ಥರ ಇತ್ತು, ಯಾಕೆಂದರೆ ಮೇಲಿಂದ ಬಿಸಾಕಿದರೆ ಹೋಗ್ತಿತ್ತು ಆಚೆ ಈಚೆ ಎಲ್ಲಿ ಕೆಳಗಡೆ. ಇದು ಕರೆಕ್ಟಾಗಿ ಆ ಸ್ಟೆಪ್ಪಿನ ಹತ್ರನೇ ಬಿದ್ದಿತ್ತು, ಈಗ ನಿಂತಿತ್ತು ಕರೆಕ್ಟಾಗಿ ಲೈಟ್. ಟಾರ್ಚ್ ಎಲ್ಲಿ ಬಿದ್ದಿತ್ತು? ಟಾರ್ಚ್ ಈ ಬದಿಯಲ್ಲಿತ್ತು, ಹೀಗೆ ಬಿದ್ದಿತ್ತು ಒಂದು ಸೈಡಲ್ಲಿ. ಹಾಂ. ಆಮೇಲೆ ಇದರ ಆಳ ಎಷ್ಟಿದೆ ಅಂತೀರಾ? ಆಳ ಒಂದು 15ರಿಂದ 20 ಅಡಿವರೆಗೆ ಇರ್ಬೋದು. ಅಂದರೆ ಕೆಳಗಡೆ ಇನ್ನೂ ನಮ್ಮದು ಒಂದು ಇಷ್ಟ ಹೋಗುವಷ್ಟು ಇದಿದೆ, ಕೆಸರು ಇದೆ ಫುಲ್ಲು. ಈಗ ಇಲ್ಲಿಂದ ಅಲ್ಲಿ ಸರ್ ಆ ಸ್ಟ್ರೇಟಿಂದ ಬಂದಿದ್ದಾನೆ, ಅಲ್ಲಿಂದ ಎತ್ಕೊಂಡೇ ಬಂದಿರೋದು ಅದನ್ನು. ಸುಮ್ಮನೆ ಇಲ್ಲಾಂದರೆ ಯಾವುದಾದ್ರು ಒಂದು ಎಲ್ದುಕೊಂಡು ಬಂದಿದ್ದರೆ ಕಾಲಿನ ಮಾರ್ಕ್ ಇರ್ತಿತ್ತು, ಇಲ್ಲ ಎಲ್ಲ ಆ ಕಡೆಗೆ ಬರ್ತಿತ್ತು ಏನಾದರೂ. ಬಟ್ ಅವನು ಹಾಗೆ ಹೋಗಿದ್ದಾನೆ, ಅಲ್ಲಿಂದ ಆ ಬ್ಲಡ್ಡಿಂದ ಆ ಕಡೆಗೆ ಹೋಗಿಲ್ಲ ಅಂತೇಳಿ ನಮಗೆ ಅನುಮಾನ. ಮುಂದೆ ಬ್ಲಡ್ಡೇ ಬಿದ್ದಿಲ್ಲ, ಮುಂದೆ ಬ್ಲಡ್ಡೇ ಇಲ್ಲ, ಅಲ್ಲಿಂದ ಬ್ಲಡ್ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಡ್ರಾಪ್ ಆಗಿ ಬಿದ್ದಿರೋದ್ರಿಂದ ನಮಗೆ ಅದು ಗೊತ್ತಾಗಿರೋದು. ಯಾಕೆಂದರೆ ಸರ್ಚ್ ಮಾಡುವಾಗ ಊರಿನವರೆಲ್ಲ ನೋಡುವಾಗ ಅಲ್ಲಿ ಬ್ಲಡ್ ಕಂಡ್ರಿಂದ ಆ ಬ್ಲಡ್ ನೋಡ್ತಾ ಬರುವಾಗ ಬ್ಲಡ್ ಇಲ್ಲಿತ್ತು, ಇಲ್ಲಿ ಕೂಡ ಇತ್ತು ಬ್ಲಡ್. ಕೊನೆಯದಾಗ ಆ ಕಲ್ ಮೇಲೆ ಇತ್ತ? ಕಲ್ಲು ಮೇಲೆ ಇತ್ತು ಬ್ಲಡ್. ಇಲ್ಲಿ ಇವಾಗಲೂ ನೋಡ್ಬೋದು ನೀವು, ಅದು ಒಣಗಿರೋ ಇದಿದೆ ಬ್ಲಡ್, ಇಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಬ್ಲಡ್. ಸೊ ಅದು ನೋಡೋ ಪ್ರಕಾರ ಇದರಲ್ಲಿ ಈ ಕಲ್ಲು ಮೇಲೆ ಇಟ್ಟು ಅಲ್ಲಿಂದ ಹಾಗೆ ಬಿಸಾಕಿರೋ ಥರ ಕಾಣಿಸ್ತಾ ಇದೆ. ಆ ನಂತರ ಮೇಲಿತ್ತ ಶವ ಮೇಲೆ ಬಂದಿತ್ತ ಕೆಳಗೆ? ಇಲ್ಲ, ಕೆಳಗೆ ಇತ್ತು, ಮೇಲೆ ಬಂದಿರಲಿಲ್ಲ. ಶೆಡ್ ಮೇಲೆ ಅನುಮಾನ ಅಂತೇಳಿ ಏನಿಲ್ಲ ನನಗೆ, ಆದರೆ ಯಾರು ಮಾಡಿರೋದು, ಹೇಗೆ ಮಾಡಿದ್ದಾರೆ ಅಂತಲೂ ನಮಗೆ ಒಂದು ಯೋಚನೆಯೂ ಬರ್ತಿಲ್ಲ. ಆ ಥರ ಮಾಡಿದ್ದಾರೆ ಅವರು. ಆದರೆ ಅವನಾಗಿ ಮಾಡಿರೋದಂತ ಅಲ್ಲ, ಅಂಥ ಹುಡುಗ ಅವನಲ್ಲ. ಬಟ್ ಇದೆಲ್ಲ ನೋಡುವಾಗಲೂ ಗೊತ್ತಾಗುತ್ತೆ ಅವನಾಗಿ ಮಾಡಿರೋದಾದರೆ. ಇನ್ ಕೇಸ್ ಅವನು ಇದರಲ್ಲಿ ಬಿದ್ದರೂ ಕೂಡ ಬ್ಲಡ್ ಹೇಗೆ ಬರ್ತಿತ್ತು ಅಂತೇಳಿ ನಮಗೆ. ಇವನು ಬಿದ್ದು ಮತ್ತೆ ಎದ್ದು ಹೋಗಿ ಮತ್ತೆ ಬಂದು ಬೀಳಲಿಕ್ಕಿಲ್ಲ. ಸೊ ಹಾಗಾಗಿ ಮತ್ತೆ 2 ಗಾಯಗಳಿತ್ತು, ಅದು ಕರೆಕ್ಟಾಗಿ ರಾಡಿಂದನೋ ಯಾವುದರಿಂದ ಹೊಡೆದ ಥರನೇ ಇತ್ತು ಗಾಯ. ಸೊ ಅದು ನೋಡಿದಾಗ ನಮಗೆ ಸ್ವಲ್ಪ ಇದಾಗಿದೆ. ಅದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಚೆನ್ನಾಗೇ ಮಾಡ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ನಮಗೆ. ಅಲ್ಲಿ ಈಗ ಬಿದ್ದ, ನಾವು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿದ್ದು, ಅದಾದ ಮೇಲೆ ಈ ಕ್ರಾಸಲ್ಲಿ ತಗೊಂಡು ಬಂದಿದ್ದಾರೆ. ಅವನು ಯಾವ ಕಾರಣಕ್ಕೂ ಈ ರಸ್ತೆಯಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಹೀಗೆ ಹೋಗಿ ಸರ್ ಹೀಗೆ ಮಾಡಿ, ಅವನು ಈ ಕೆಳಗಿಲಿಂತ್ರ ಇಲ್ಲಿ ಬಂದು ನೇರವಾಗಿ ಇಲ್ಲಿ ಬಂದು ಆ ಕಾರ್ನರಿಂದ ಅವ್ನು ಹೋಗ್ಬಿಡ್ಬೇಕು ಹೊರಗೆ. ಆದ್ರೆ ಅವನು ಅಲ್ಲಿ ಟ್ರ್ಯಾಪ್ ಆಗಿದ್ದಾನೆ. ಅದರ ಅರ್ಥ ಯಾವುದೋ ಒಬ್ಬ ವ್ಯಕ್ತಿ ಇದ್ರೊಳಗಿದ್ದ ಅನ್ಸುತ್ತೆ ಅನ್ನೋದಿಲ್ವಾ ನಿಮಗೆ? ಅವನಿಲ್ಲಿ ನೋಡಿದ್ದಕ್ಕೆ ಅಲ್ಲಿಂದ ಅಡ್ಡ ಓಡಿದ್ರೆ ಆ ಥರನೂ ಇದೆ. ಯಾರಾದರೂ ಇಲ್ಲಿ ನಿಂತಿದ್ದು ಅವನನ್ನು ನೋಡಿ ಏನಾದರೂ ಒಂದು ಕೆಲಸ ಮಾಡ್ತಿದ್ದಾಗ ಆವಾಗ ಅವ್ನು ನೋಡಿದ ಅಂತ ಹೇಳ್ಬಿಟ್ಟು ಅವನು ಆಚೆ ಓಡಿದಾಗ ಇವರು ಓಡ್ಕೊಂಡು ಹೋಗಿ ಮಾಡಿರೋಕ್ಕೂ ಸಾಕು. ಯಾಕಂದ್ರೆ ಇವನು ಇಲ್ಲಿಂದ ಬಂದ, ಅವ್ರು ಅಲ್ಲಿಂದ ಹೋದ್ರು, ಆ ಅಡ್ಡದಲ್ಲೇ ದಾರಿಯಲ್ಲಿ ಅವನು ಅಲ್ಲಿ ಟ್ರ್ಯಾಪ್ ಆದ, ಸಿಕ್ಕಾಕೊಂಡ. ಹೌದು, ಅಲ್ಲಿ ಹೊಡೆದಿರ್ಬೋದು ಅಂತೀರಾ? ಅಲ್ಲಿ ಹೊಡೆದಿರ್ಬೋದು ಅಂತೇಳಿ ನಮಗೆ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಇಲ್ಲ ಅಂದ್ರೆ ಅವ್ರು ಇಲ್ಲಿ ಅವನಿಗೆ ಶಾರ್ಟ್ ಕಟ್ ಅದು ಆ ಸುಮಂತಿಗಿದು ರೌಂಡ್ ಆಗುತ್ತೆ, ಅಲ್ಲೋಗಿ ಇವನು ಕರೆಕ್ಟಾಗಿ. ಅದರರ್ಥ ಈ ಶೆಡ್ನಲ್ಲೇ ಏನೋ ಆವತ್ತಾಗಿರ್ಬೋದು ಅಂತೀರಾ? ಅದೇ ಹೇಳೋಕ್ಕಾಗಲ್ಲ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಹೊಡೆದಿರೋದೇ ಪಕ್ಕ. ಇದು ಅವನಾಗಿ ಮಾಡ್ಕೊಂಡಿರೋದಲ್ಲ, ಯಾವುದೇ ಪ್ರಾಣಿಗಳ ದಾಳಿನೂ ಅಲ್ಲ, ಇದು ಆಗಿರೋದಂತೂ ಕೊಲೆನೇ. ಅಲ್ಲಿ ಕೆಳಗೆ ಏನಿದೆ ಅಂತ ಹೇಳಿದ್ರೆ ಆ ಕೆಳಗೆ ಏನು ಜಾಗ ಇದೆ ಅಲ್ಲಿಗೆ ಅವನು ಅಲ್ಲಿಂದ ಎಲ್ಲಿ ರಕ್ತದ ಹನಿ ಬೀಳುತ್ತಂತ ಅವ್ರು ತೋರಿಸಿದ್ರು. ಅದಾದ ಮೇಲೆ ಬ್ಲಡ್ ಯಾವ ರೀತಿ ಬಂದಿದೆ ಬಾವಿ ಹತ್ರ ಅಂತೂ ತೋರಿಸಿದ್ರು. ಆದರೆ ನಿಮಗೆ ಅವತ್ತು ಬೆಳಿಗ್ಗೆ ಸಿಕ್ಕಾಪಟ್ಟೆ ಜನ ಓಡಾಡ್ಬಿಟ್ಟಿದ್ರಂತಲ್ಲ ಇಲ್ಲೆಲ್ಲ? ಎಲ್ಲ ಜನ ಸೇರಿದ್ರಂತೆ ಇಲ್ಲಿ. ಸೊ ಹಾಗಾಗಿ ಯಾವ ಥರ ಸಾಕ್ಷಿನೂ ಏನಾದರೂ ಇತ್ತ ಅಂತ ಹೇಳೋಕ್ಕೂ ಗೊತ್ತಾಗ್ತಿಲ್ಲ, ಅಂದರೆ ಅಷ್ಟು ಜನ ಸೇರಿದ್ದರಿಂದ. ಇಲ್ಲೇನು ಕಾಣ್ತಾ ಇದೆ ಪೂರ್ತಿ ಈ ಅಡಿಕೆ ತೋಟದಿಂದನೇ ಅವ್ನು ನಡ್ಕೊಂಡು ಬರೋದು ಬೆಳಗ್ಗೆ 5 ಗಂಟೆಗೆ. ಇದೇ ರಸ್ತೆಯಿಂದ ಬಂದು ಅವನು ಈಗ ಹೋಗ್ತಾನೆ. ಆದ್ರೆ ಒಂದು ಅಂತ ಹೇಳಿದರೆ ಅವನ ಕೈಯಲ್ಲಿ ಒಂದು ಟಾರ್ಚ್ ಇತ್ತು, ಅದು ಎಲ್ಲೋ ಒಂದು ಕಡೆ ಈ ಶೆಡ್ಡಿನ ಹತ್ರ ಬೆಳಕು ಮಾಡ್ತಾ ಆ ಬೆಳಕಿನಿಂದ ಅವನನ್ನು ಅಲ್ಲಿ ಹಿಡಿದು ಏನೋ ರೋಷಾವೇಶ ಆಯಿತಾ ತಳ್ಳಾಟ ಆಯಿತಾ ಅನ್ನುವಂಥದ್ದು ಗೊತ್ತಿಲ್ಲ. ನೀವು ಹೇಗೆ ಹೇಳಿದರೆ ಎತ್ಕೊಂಡು ಬಂದಿರ್ಬೋದು ಅಂತೇಳಿ? ಅಂದರೆ ಯಾವುದೋ ಒಂದು ಮಾರ್ಕ್, ಅಂದರೆ ನಾನು ನೋಡಿಲ್ಲ ಮಾರ್ಕ್ ಇತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಅಂದರೆ ಕಾಲ್ ಮಾರ್ಕ್ ಇರಲಿಲ್ಲ, ಯಾವುದು ಇರಲಿಲ್ಲ, ಬಟ್ ಬ್ಲಡ್ ಇತ್ತು. ಅದು ಹೇಗೆ ಡಾಟ್ ಆಗಿ ಅಲ್ಲಿ ಸ್ವಲ್ಪ ಡಾಟ್, ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಮತ್ತೆ ಡಾಟ್ ಆಗಿ ಬಂತು, ಮತ್ತೆ ಈ ಕಲ್ಲಿನಲ್ಲಿ ಸ್ವಲ್ಪ ಅಲ್ಲಿ ಜಾಸ್ತಿ, ಈ ಕಲ್ಲು ಮೇಲೆ ಜಾಸ್ತಿ ಇತ್ತು. ಆಮೇಲೆ ಇದ್ರ ನೀರು ತೆಗಿತಾರೆ. ನೀರು ತೆಗೆದಾಗ ಅವನ ಟಾರ್ಚ್ ಸಿಗುತ್ತೆ ಕೆಳಗೆ. ಟಾರ್ಚ್ ಮತ್ತು ಒಂದು ಕತ್ತಿ ಸಿಗುತ್ತೆ, ಅದು ಹಳೆಯದು, ಅದು
ಅಂದರೆ ಅದೇ ಒಂದು ಫೋಟೋ ಬಂದಿದೆ, ಒಂದು ಕತ್ತಿ ಒಂದು ಹಂಚು. ಅದು ಹಳೇದು, ಅದು ಅದರಲ್ಲಿ ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಅದು ಯಾಕಂದರೆ ಅದು ಫುಲ್ ತುಕ್ಕೆಲ್ಲ ಹಿಡಿದಿದೆ, ಅದು ತುಂಬ ವರ್ಷದಿಂದ ಅದಕ್ಕೆ ಬಿದ್ದಿರ್ಬೋದು ಅಂತ. ಟಾರ್ಚ್ ಎಲ್ಲಿ ಬಿದ್ದಿದ್ದು? ಮೇಲಿತ್ತ ನೀರು ಒಳಗೆ? ನೀರು ಒಳಗಡೆ ಇತ್ತು. ನೀರು ತೆಗೆದಾಗ ಬದಿಯಲ್ಲಿತ್ತು, ಒಂದು ಸ್ಟೆಪ್ ಥರ ಇರುತ್ತಲ್ಲ ಅದರಲ್ಲಿ ಬದಿಯಲ್ಲಿತ್ತು. ಅಂದ್ರೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಟಾರ್ಚು ಎಸೆದು ಬಿಟ್ಟಿದ್ದಾರೆ ಕೆಳಗೆ. ಹಾಂ, ಟಾರ್ಚು ಹಾಕಿದ್ದಾರೆ, ಅವನನ್ನು ಹಾಕಿದಂದರೆ ಟಾರ್ಚನ್ನು ಹಾಕಿದ್ದಾರೆ. ಯಾಕೆಂದರೆ ಅವನಾಗೆ ಬಿದ್ದ ಅಂತ ಆಗಲಿ ಅಂತ ಹೇಳೋಕ್ಕೋಸ್ಕರ ಮಾಡಿರ್ಬೋದು ಅವರು. ನಿಮ್ಮ ಪ್ರಕಾರ ಏನಂತೀರ? ಸಂಪೂರ್ಣ ಸಾಕ್ಷಿ ನಾಶ ಮಾಡಿದ್ದಾರೆ ಅಂತೀರಾ? ಹಾಂ, ಸಂಪೂರ್ಣ ಸಾಕ್ಷಿ ನಾಶ ಮಾಡಿಬಿಟ್ಟಿದ್ದಾರೆ ಅವರು. ಹಾಂ, ಏನು ಉಳಿಸಿಲ್ಲ ಅಂತ ನಮಗೆ ಅನಿಸ್ತಿದೆ. CCTV ಎಲ್ಲ ಇಲ್ಲಿ? CCTV ಅಂದರೆ ಆ ಮನೆ ಹತ್ರ ಒಂದು CCTV ಇತ್ತು, ಅದು ಸರಿ ಇಲ್ಲ ಅಂತ, ಚಾಲ್ತಿಯಲ್ಲಿ ಇರಲಿಲ್ಲ. ಸೊ ಬೇರೆ CCTV ಯಾವುದೂ ಇಲ್ಲ ಈ ಕಡೆ. ಅಲ್ಲ, ಇದು ನಿಮ್ಮ ಇದೇ ರಸ್ತೆಯಲ್ಲೇ ನಡ್ಕೊಂಡು ಹೋಗೋದು ಅವನು? ಹಾಂ, ಇದೇ ರಸ್ತೆಯಲ್ಲಿ ಹೋಗೋದು ಅವನು. ಬೇರೆ ರಸ್ತೆ ಅವನು ಯೂಸ್ ಇಲ್ಲ. ಯಾಕೆಂದರೆ ಬೇರೆ ಎಲ್ಲ ಅದೆಲ್ಲ ನಮ್ಮ ತೋಟ ಅಲ್ಲ, ಅದೆಲ್ಲ ಬೇರೆಯವರ ತೋಟ. ನಾವು ಅವನು ಬೇರೆಯವರ ತೋಟಕ್ಕೆಲ್ಲ ಅವನು ಹೋಗುವವನು ಅಂತವನಲ್ಲ. ನಮ್ಮ ರಸ್ತೆ ಯಾವುದಿದೆ ಅದೇ ರಸ್ತೆಯಲ್ಲಿ ಅವನು ಹೋಗ್ತಾನೆ. ಇದೇ ರಸ್ತೆಯಲ್ಲಿ ಅವನು ಯಾವಾಗಲೂ ಓಡಾಡುವಂಥ ರಸ್ತೆ ಇದೊಂದೇ. ಇಲ್ಲ, ಅಡಿಕೆ ಕೆಲಸ ಎಲ್ಲ ನಡೀತಾನೆ ಇರುತ್ತೆ? ಹಾಂ, ಇದು ನಡೀತಾನೆ ಇರುತ್ತೆ. ಆದರೆ ಅವನು ಸೈಕಲ್ ನಿಲ್ಲಿಸೋ ಜಾಗ ಎಲ್ಲಿ? ಇಲ್ಲೇ ಸ್ವಲ್ಪ ಮುಂದೆ, ಆ ಕಡೆ ಸ್ವಲ್ಪ ಮುಂದೆ ಹೋಗಬೇಕು. ಇದು ನೀವು ನೋಡ್ಬೋದು. ಬೆಳಗ್ಗೆ ಅಂತ ಹೇಳಿದರೆ ಏನು, ಬೆಳಗ್ಗೆ 5 ಗಂಟೆಗೆ ಹೊರಡ್ತಾನೆ. ಅವನು ಎಲ್ಲಿ ಬರಬೇಕಾಗಿರ್ತಂದ್ರೆ ಇದೇ ಜಾಗಕ್ಕೆ ಬರಬೇಕಾಗುತ್ತೆ. ಓ, ಇದೇ ಸೈಕಲ್ ನಿಲ್ಲಿಸುವಂಥ ಜಾಗ ಒಂದು? ಇಲ್ಲೇ ಇಲ್ಲೇ ಸರ್, ನೀವು ಬನ್ನಿ. ಇದೇ ಅವನ ಸೈಕಲ್ಲ? ಹಾಂ, ಇದೇ ಅವನ ಸೈಕಲ್. ಅವನು ಇಲ್ಲೇ ನಿಲ್ಲಿಸ್ಬಿಟ್ಟು ಹೀಗೆ ಹೋಗ್ತಾನೆ ನಡ್ಕೊಂಡು. ಯಾವಾಗಲೂ ಹಂಗೆ ನಡ್ಕೊಂಡ್ಬಂದು ಇಲ್ಲಿಂದ ಸೈಕಲ್ ತೊಗೊಂಡು ಅವನು ಹೋಗ್ತಾನೆ. ಓಹೋ, ಅವತ್ತು ಲಾಕ್ ಆಗಿದ್ದು ಇವತ್ತು ಲಾಕೇ ಇದೆ? ಇಲ್ಲ, ಕೀ ಅಂದರೆ ನಾವು ನೋಡಿದ ನಂತರ ಕೀ ಅವನು ಮನೇಲಿ ಬಿಟ್ಟು ಬಂದಿದ್ದ ಆ ದಿವಸ. ಕೀ ಇರಲಿಲ್ಲ, ಕೀ ಇದಕ್ಕೆ ಲಾಕ್ ಕೂಡ ಹಾಕಿಲ್ಲ. ನಾವು ಮತ್ತೆ ನೋಡಿರೋದು. ನಾವು ಅದಾದ ನಂತರ ನಾವೊಂದು 2 ದಿವಸ ಬಿಟ್ಟು ನಂತರ ಬಂದು ನೋಡುವಾಗ ಕೀ ಹಾಕಿರಲಿಲ್ಲ. ಅವನ ಕೀ ಮನೆಯಲ್ಲೇ ಇತ್ತು. ಇದು ಕೀ ಹೀಗೆ ಹ್ಯಾಂಡ್ಲಿಗೆ ಹಾಕಿತ್ತು. ಇದು ಹ್ಯಾಂಡ್ಲಲ್ಲಿದೆ ಕೀ, ಇದು ಹೀಗೆ. ಸೈಕಲ್ ಲಾಕ್ ಆಗಿ ಏನು ಇರಲಿಲ್ಲ, ಕೀಗೆ ಹ್ಯಾಂಡ್ಲಲ್ಲಿತ್ತು. ಕೀ ಮನೇಲಿ ಬಿಟ್ಟು ಬಂದಿದ್ದ ಅವನು, ಕೀ ತಗೊಂಡು ಬಂದಿರಲಿಲ್ಲ ಅವನು. ಸೊ ಇದಕ್ಕೆ ಒಂದು ಅವನು ಹೀಗೆ ಈ ಥರ ಒಂದು ಲೈಟ್ ಎಲ್ಲ ಫಿಕ್ಸ್ ಮಾಡ್ತಾನೆ ಅವನು. ಅದು ಬೆಳಿಗ್ಗೆ ಹೋಗೋ ಟೈಮಲ್ಲಿ ಬೆಳಕಿಗೋಸ್ಕರ ಅದೇ ಲೈಟನ್ನು ಫಿಕ್ಸ್ ಮಾಡಿಬಿಟ್ಟು ಅವನು ಹೋಗೋದು ಅವನು ಯಾವತ್ತು. ಈಗ ಬೆಳಗ್ಗೆ ಸರ್ ಅಲ್ಲಿ ಸೈಕಲ್ ತಗೊಂಡ ಅಲ್ಲಿಂದ ಇದು ಹೋಗೋ ರಸ್ತೆ? ಹಾಂ, ಇದು ಒಂದೇ ರಸ್ತೆ ಇದು ಡೈರೆಕ್ಟ್ ಹೋಗಿತ್ತು ಅಂದರೆ ಅಲ್ಲಿ ಇದು ಹೈವೇ ಹತ್ರ ತಲುಪುತ್ತೆ. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಒಂದು 1/2 ಕಿಲೋಮೀಟ್ರ್ ಅಷ್ಟೇ. ದೇವಸ್ಥಾನ ಇಲ್ಲ? ದೇವಸ್ಥಾನಕ್ಕೆ ಒಂದು 2 ರಿಂದ 3 ಕಿಲೋಮೀಟ್ರ್ ಏನೋ ಇರ್ಬೋದು. ಆದ್ರೆ ಬೆಳಿಗ್ಗೆ ಅಷ್ಟು ದೂರ ಹೋಗ್ತಾ ಇದ್ದ? ಅಷ್ಟು ದೂರ ಹೋಗ್ತಾ. ಅವನ ಫ್ರೆಂಡ್ಸ್ ಇಲ್ಲಿ ಬರ್ತಿದ್ರು, ಇಲ್ಲಿ ಬರ್ತಾ ಇದ್ರು ಅವನ ಫ್ರೆಂಡ್ಸ್ ಈ ಸ್ಪಾಟಿಗೆ ಅಂತ. ಈ ಸ್ಪಾಟ್ನಿಂದ ಹೋಗ್ತಾ ಇದ್ದಾರೆ, ಜೊತೆಗೆ ಹೋಗ್ತಾರೆ ಸೈಕಲಲ್ಲಿ. ಸೊ ನಿಮ್ಮದು ಸರ್ ನೀವೇನು ಹೇಳ್ತೀರಾ ಕೊನೆಯದಾಗಿ ಏನಾಗಿರ್ಬೋದು ಈ ಘಟನೆ ಅಂತೀರಾ? ಎಕ್ಸಾಕ್ಟಾಗಿ ಅಂತ ಹೇಳೋಕ್ಕೆ ನಮಗೂ ಗೊತ್ತಾಗ್ತಿಲ್ಲ ಯಾವುದು ಅಂತ ಏನಂತ ಆಗಿರ್ಬೋದು. ಆದರೆ ಹೊಡೆದಿರೋದಂತೂ ನಿಜ. ಯಾರು ಯಾಕೆ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಾಗ್ತಿಲ್ಲ. ಸಹೋದರನ ಸಾವಿಗೆ ಸರ್ಕಾರ ಯಾವ ರೀತಿ ನ್ಯಾಯ ಕೊಡಿಸ್ಬೇಕಂತೀರಾ? ಸಿಕ್ಕಿದವರನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಅಂದರೆ 2 ತಿಂಗಳು ಜೈಲಲ್ಲಿ ಹಾಕಿಬಿಟ್ಟು ಆಮೇಲೆ ಬಿಡೋದು ಆ ಥರ ಆಗಬಾರ್ದು. ಅವರಿಗೂ ಅದೇ ಥರ ಒಂದು ಇದಾಗಬೇಕು, ಅವನ ಸಾವಿಗೊಂದು ನ್ಯಾಯ ಸಿಗಬೇಕು. ಸಂಪೂರ್ಣವಾಗಿ ಸಾಕ್ಷ್ಯ ನಾಶ ಮಾಡಿದಾರ ಅಂತೀರಾ? ನೋಡೋ ಪ್ರಕಾರ ಯಾವುದು ಸಾಕ್ಷಿ ಏನು ಕಾಣ್ತಿಲ್ಲ. ಸೊ ಆ ಥರ ನೋಡುವಾಗ ಸಾಕ್ಷಿ ಯಾವುದು ಸಿಗೋ ಥರ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿವರೆಗೂ ವಿಚಾರಣೆ ನಡೆದಿದೆನಾ? ವಿಚಾರಣೆ ನಡೆದಿದೆ, ಇವಾಗಲೂ ನಡೀತಾನೆ ಇದೆ. ಅದು ಅವರು ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಎಲ್ಲ ಪೊಲೀಸ್ ಸ್ಟೇಷನ್ ಅವರು 4 ತಂಡ ಮಾಡಿ ಒಳ್ಳೆ ವಿಚಾರಣೆ ನಡೀತಾ ಇದೆ. ಅದೇ ನಾವು ಸರ್ಕಾರ ಹತ್ರ ಕೇಳೋದಷ್ಟೇ, ಆದಷ್ಟು ಬೇಗ ನಮಗೂ ಆ ಮನೆಯವ್ರಿಗೂ ನ್ಯಾಯ ಕೊಡಬೇಕು. ಅವರ ಸಹೋದರನಿಗೆ ನ್ಯಾಯ ಸಿಗಬೇಕಂತಾರೆ ಹರಿಕೃಷ್ಣ ಅವರೂ. ನೋಡುವ ಯಾವ ರೀತಿ ಇನ್ನು ಮುಂದೆ ತನಿಖೆ ಸಾಗುತ್ತಂತೇಳಿ. 9 ದಿವಸ ಆಯಿತು, ಇಲ್ಲಿವರೆಗೂ
ಯಾವುದೇ ರೀತಿಯ ಸುಳಿವಿಲ್ಲ ಅಂತಾರೆ. ಅದಕ್ಕೆ ಸುಮಾರು ಕಾರಣಗಳಿದೆ. ಒಂದು ಕಡೆ ತೋಟ, ಇನ್ನೊಂದು ಕಡೆ ಇದು ಸುಮಾರಿದೆ. ನೋಡುವ ಯಾವ ರೀತಿ ಪೊಲೀಸರು ಪತ್ತೆ ಹಚ್ತಾರೆ ಈ ಕೇಸಿನಲ್ಲಿ. ಇಲ್ಲ ಇದು ಉನ್ನತ ತನಿಖೆಗೆ ಹೋಗುತ್ತಾ CID ಅಥವಾ COD ಅಂಥೇಳಿ ಕಾದು ನೋಡಬೇಕಾಗುತ್ತೆ. ಸುಮಂತ್ ಇದೇ ರಸ್ತೆಯಲ್ಲೇ ನಡ್ಕೊಂಡು ಹೋಗೋದ ಇವರೇ? ಹೌದು, ಅವನು ಸುಮಂತ್ ಡೈಲಿ ಇದೇ ರಸ್ತೆಯಲ್ಲಿ ಹೋಗೋದು ಅವನು. ಸೊ ಅವನ ಸೈಕಲ್ ಅಲ್ಲಿ ಒಂದು ಮನೆ ಇದೆ, ಭಟ್ರ ಮನೆ, ಅಲ್ಲೇ ಸೈಡಲ್ಲಿ ಒಂದು ಸ್ವಲ್ಪ ಸ್ಥಳ ಇದೆ, ಅಲ್ಲೇ ಸೈಕಲ್ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಬರ್ತಾನೆ. ಇದೇ ದಾರಿಲಿ ನಡ್ಕೊಂಡು ಹೋಗ್ತಾನೆ ಯಾವತ್ತು ಡೈಲಿ. ಅವನು ನಿಮಗೆ ಏನಾಗಬೇಕು? ನನ್ನ ಮಾವನ ಮಗ. ನಿಮ್ಮ ಮಾವನ ಮಗ? ಅಂದರೆ ಸುಬ್ರಹ್ಮಣ್ಯ ನಾಯಕರವರ ಅಕ್ಕನ ಮಗ ನಾನು. ಇದೇ ಜಾಗದಲ್ಲಿ ಇದೇ ರಸ್ತೆಯಲ್ಲೇ ನಡ್ಕೊಂಡು ಹೋಗೋದು. ನಿಮ್ಮೊಟ್ಟಿಗೆ ಹೇಗಿದ್ದ ಅವನು? ನಮ್ಮೊಟ್ಟಿಗೆ ತುಂಬ ಕ್ಲೋಸ್ ಆಗಿದ್ದ ಅವನು. ನನ್ನೊಟ್ಟಿಗೆ ಅಂತಲ್ಲ, ಅವನು ಎಲ್ಲರೊಟ್ಟಿಗೆ ಒಂದೇ ಥರ ಇರ್ತಾನೆ. ಕೋಪ ಆಗಲಿ ಏನೂ ಇರೋದಿಲ್ಲ ಅವನ ಹತ್ರ. ನಗ್ನಗ್ತಾ ಮಾತಾಡ್ತಾನೆ, ನಗುಮುಖದಿಂದ ಮಾತಾಡ್ತಾ ಇರ್ತಾನೆ ಅಂತ ಒಬ್ಬ ಹುಡುಗ ಅವನು. ಸುಮಂತ್ ಅವತ್ತು ಬೆಳಗ್ಗೆ ನಡ್ಕೊಂಡು ಹೋಗಿದ್ದು ಇದೇ ರಸ್ತೆಯಲ್ಲಿ. ಅವರ ಸೋದರ ಸಂಬಂಧಿ ಇದ್ದಾರೆ. ಸೊ ಇದು ಪೂರ್ತಿ ಇದು ಅಡಿಕೆ ತೋಟ ಅವ್ರದ್ದೇನ? ಇದು ಇಲ್ಲ, ಇದು ಬೇರೆಯವ್ರು. ಅವ್ರದ್ದು ಅಷ್ಟು ಮಾತ್ರ. ಆ ಸೈಡ್ ಇರೋ ತೋಟ ಅವ್ರದ್ದು ಮಾತ್ರ. ಇದು ಎಲ್ಲ ಬೇರೆ ತೋಟ, ಬೇರೆ ಇದೆಲ್ಲ ಬೇರೆ ಇದೆಲ್ಲ ಬೇರೆ. ಸೊ ಇದೇ ರಸ್ತೆಯಲ್ಲೇ ಅವತ್ತು ಬೆಳಗ್ಗೆ ನಡ್ಕೊಂಡು ಹೋಗಿರ್ಬೋದು. ಇದೇ ರಸ್ತೆಯಲ್ಲಿ ಹೋಗೋದು ಅವನು. ನಿಮಗೇನು ಅನಿಸುತ್ತೆ, ಏನಾಗಿರ್ಬೋದು ಅನಿಸುತ್ತೆ? ನನಗೆ ಅನಿಸಿರೋ ಪ್ರಕಾರ ಯಾರೋ ಕಾದು ಕೂತು ಹೊಡೆದಾಗೆ ಇತ್ತದು ನೋಡುವಾಗ. ಅಂದರೆ ಹಿಂದೆ ಒಂದು ಗಾಯ, ಮುಂದೆ ಒಂದು ಗಾಯ ಇರೋದರಿಂದ ಸೊ ಯಾರೋ ಎವಿಡೆನ್ಸ್ ಸಿಗದಾಗೆ, ಒಂದು ಎವಿಡೆನ್ಸ್ ಕೂಡ ಸಿಕ್ಕಿಲ್ಲ. ಇನ್ನೂ ಎನ್ಕ್ವೈರಿ ಮಾಡ್ತಿದ್ದಾರೆ ಪೊಲೀಸ್ಗಳೆಲ್ಲ. ಬಟ್ ನಡೆದಿರೋ ಸ್ಥಳದಲ್ಲಿ ಒಂದು ಎವಿಡೆನ್ಸ್ ಇಲ್ಲ ಅಂದರೆ ಅದು ಪ್ಲ್ಯಾನಿಂಗ್ ಹಾಕಿ ಮಾಡಿರ್ಬೋದು ಅಂತೇಳಿ ನನಗೆ ಅನಿಸ್ತಿದೆ. ಏನೇನು ಎವಿಡೆನ್ಸ್ ಇಲ್ಲ, ಏನೂ ಸಿಕ್ಕಿಲ್ಲ ಅಂತ ನಮಗೆ ಬಂದಿರೋ ಮಾಹಿತಿ ಇಲ್ಲಿವರೆಗೂ. ಅಂದರೆ ಎನ್ಕ್ವೈರಿ ಇನ್ನೂ ಕೂಡ ನಡೀತಿದೆ.